ಭಗವಾನ್ ಜಗನ್ನಾಥನು ತನ್ನ ಅರ್ಚಕರಿಗೆ ಬೈದದ್ದನ್ನು ನೀವು ಎಂದಾದರೂ ಕೇಳಿದ್ದೀರಾ? ಅದು ಕೇವಲ ಒಬ್ಬ ಬಡಭಕ್ತನ ಸಲುವಾಗಿ. ಹೌದು, ನೀವು ಕೇಳಿದ್ದು ನಿಜ. ಪುರಿಯ ರಘುದಾಸ್ ಎಂಬುವರು ರಾಮನ ಪರಮ ಭಕ್ತರಾಗಿದ್ದರು. ಅವರ ಆಶ್ರಮವು ಜಗನ್ನಾಥ ದೇವಾಲಯದ ಬಳಿ ಇತ್ತು. ಒಂದು ದಿನ ರಘುದಾಸರು ಅತ್ಯಂತ ಪ್ರೀತಿಯಿಂದ ಭಗವಂತನಿಗಾಗಿ ಒಂದು ಸುಂದರವಾದ ಮಾಲೆಯನ್ನು ಸಿದ್ಧಪಡಿಸಿದ್ದರು. ಮಾಲೆಯನ್ನು ಹೂಗಳಿಂದಲೇ ಮಾಡಿದ್ದರು. ಆದರೆ ದಾರ ಸಿಗದ ಕಾರಣ ಬಾಳೆ ಗಿಡದ ನಾರನ್ನೇ ದಾರವಾಗಿ ಬಳಸಿದ್ದರು. ಅವರ ಭಕ್ತಿ ನಿಷ್ಕಲ್ಮಶವಾಗಿತ್ತು. ಆದರೆ ದೇವಸ್ಥಾನದ ನಿಯಮಗಳು ಕಠಿಣವಾಗಿದ್ದವು. ಅವರು ಮಾಲೆಯನ್ನು ಅರ್ಚಕರಿಗೆ ನೀಡಿದಾಗ ಬಾಳೆ ನಾರು ದೇವಸ್ಥಾನದಲ್ಲಿ ಅಪವಿತ್ರವೆಂದು ಪರಿಗಣಿಸಲ್ಪಟ್ಟಿದ್ದರಿಂದ ಅರ್ಚಕರು ಅದನ್ನು ತಕ್ಷಣವೇ ನಿರಾಕರಿಸಿದರು. ಇದನ್ನು ಕೇಳಿ ರಘುದಾಸರ ಮನಸ್ಸು ಒಡೆಯಿತು. ಅವರು ಮಾಲೆಯನ್ನು ಹಿಡಿದು ಅಳುತ್ತಾ ಒಬ್ಬರೇ ಆಶ್ರಮಕ್ಕೆ ಮರಳಿದರು. ಅಂದು ರಾತ್ರಿ ದೇವಸ್ಥಾನದ ಅರ್ಚಕರು ಉಪವಾಸವಿದ್ದರು. ಭಗವಂತನು ಏನನ್ನಾದರೂ ಸೂಚನೆ ನೀಡಬಹುದು ಎಂಬ ನಿರೀಕ್ಷೆ ಅವರಿಗಿತ್ತು. ಅದರಂತೆಯೇ ಭಗವಾನ್ ಜಗನ್ನಾಥನು ಅರ್ಚಕರ ಕನಸಿನಲ್ಲಿ ಪ್ರತ್ಯಕ್ಷನಾಗಿ ಕಠಿಣ ಸ್ವರದಲ್ಲಿ, ನೀವು ರಘುದಾಸರ ಮಾಲೆಯನ್ನು ತಿರಸ್ಕರಿಸಿ ಅವನ ಭಕ್ತಿಗೆ ಅವಮಾನಿಸಿದ್ದೀರಿ. ಆ ಮಾಲೆಯು ನನಗೆ ಅತ್ಯಂತ ಪ್ರಿಯವಾದುದು, ಏಕೆಂದರೆ ಅದು ಪ್ರೀತಿಯಿಂದ ಮಾಡಲ್ಪಟ್ಟಿದೆ ಹೊರತು ಕೇವಲ ನಿಯಮಗಳಿಂದಲ್ಲ. ಅವನು ಈಗ ಹಸಿದು ಬಾಯಾರಿಕೆಯಿಂದ ಮನೆಯಲ್ಲಿ ಕುಳಿತು ಅಳುತ್ತಿದ್ದಾನೆ. ಅವನ ಮಾಲೆಯನ್ನು ನನ್ನ ಕೊರಳಿಗೆ ಹಾಕುವವರೆಗೂ ನಾನು ಯಾವುದೇ ಪೂಜೆಯನ್ನು ಸ್ವೀಕರಿಸುವುದಿಲ್ಲ ಎಂದು ಬಿಟ್ಟರು. ಬೆಳಗಾಗುತ್ತಿದ್ದಂತೆಯೇ ಅರ್ಚಕರು ಓಡುತ್ತಾ ರಘುದಾಸರ ಬಳಿಗೆ ತಲುಪಿದರು. ಅವರ ಪಾದಗಳಿಗೆ ಬಿದ್ದು ಕ್ಷಮೆ ಯಾಚಿಸಿ ಪ್ರೀತಿಯಿಂದ ಆ ಮಾಲೆಯನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋದರು. ಆ ಮಾಲೆಯನ್ನು ಜಗನ್ನಾಥನ ಕೊರಳಿಗೆ ಅರ್ಪಿಸಿದಾಗ ಇಡೀ ಗರ್ಭಗುಡಿಯಲ್ಲಿ ಅದ್ಭುತ ಸುಗಂಧ ಮತ್ತು ದಿವ್ಯ ಪ್ರಕಾಶ ಹರಡಿತು. ಭಗವಂತನೇ ಸ್ವತಃ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದಂತೆ ಭಾಸವಾಯಿತು. ನೀವು ಕೂಡ ಪುರಿ ಜಗನ್ನಾಥನ ಭಕ್ತರಾಗಿದ್ದರೆ ಕಮೆಂಟ್ ನಲ್ಲಿ ಜೈ ಜಗನ್ನಾಥ್ ಎಂದು ಕಮೆಂಟ್ ಮಾಡಿ.